ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಿಮಗೆ ಪಾಠದ ಹೆಸರೇನು? ಕ್ಷೇತ್ರ ಗಣಿತದಲ್ಲಿ ನಿಮಗೆ ಕೆಲವು ರೇಖಾಕೃತಿಗಳ ಬಗ್ಗೆ ಅಧ್ಯಯನ ಮಾಡಿದ್ದೀರಾ. ರೇಖಾಕೃತಿಗಳು ಅಂದ್ರೆ ಒಂದೇನು ಉದಾಹರಣೆಗೆ ಯಾವ್ದಿದು? ತ್ರಿಭುಜ. ಇದು ಯಾವ ಆಕೃತಿ ಇದು? ತ್ರಿಭುಜಾಕೃತಿ. ಯಾವ ಆಕೃತಿ? ಈ ತ್ರಿಭುಜದ ಹೆಸರೇನು? ABC ತ್ರಿಭುಜ ಆಗಬೇಕು. ಎಷ್ಟು ಕೋನಗಳಿರ್ತವೆ? ಎಷ್ಟು ಬಾಹುಗಳಿರ್ತವೆ? ಎಷ್ಟು ಶೂನ್ಯ ಬಿಂದುಗಳಿರ್ತವೆ? 3 ಕೋನಗಳ ಮೊತ್ತ ಎಷ್ಟು? 180 ಡಿಗ್ರಿ. ಕಪ್ಪಳಬೇಕಲ್ಲ. ಓಕೆ, ಅದೇ ರೀತಿ ಎರಡನೇ ಆಕೃತಿ ಇದು ಯಾವ ಆಕೃತಿ? ಯಾವ ಆಕೃತಿ? ಆಯತ. ಈ ಆಯತದ ಹೆಸರೇನು? ಆಮೇಲೆ ಬರ್ಕೊಳ್ಬೋದು. ಈ ಬೋರ್ಡ್ ಕಡೆ ನೋಡಿ. ಇದು ಯಾವ ಆಕೃತಿ? ಯಾವ ಆಕೃತಿ? ಆಯತ. ಬರ್ತಿದ್ದೀನಲ್ಲ, ಕೇಳ್ಕೊಳಲ್ಲ. ಆಯತದ ಹೆಸರೇನು? ಎಷ್ಟು ಬಾಹುಗಳಿದಾವೆ? ಎಷ್ಟು ಕೋನಗಳಿದಾವೆ? ಎಷ್ಟು ಶೂನ್ಯ ಬಿಂದುಗಳಿದಾವೆ? 4 ಕೋನಗಳ ಒಳಕೋನಗಳ ಮೊತ್ತ ಎಷ್ಟು? ಸ್ಟಾಪ್ ಆಗ್ಬಿಡ್ತಲಕ್ಕೆ ಇನ್ನೂರ ತಪ್ಪು. 4 ಕೋನ ಇರ್ತವೆ. 4 ಕೋನಗಳ ಮೊತ್ತ 360 ಹೇಳೋದಲ್ಲ, 360 ಡಿಗ್ರಿ. ಆಮೇಲೆ ಬೋರ್ಡ್ ಕಡೆ ನೋಡಿ, ಆಮೇಲೆ ಬರ್ಕೊಳ್ಬೋದಲ್ಲ. ಫಸ್ಟ್ ಅರ್ಥ ಮಾಡ್ಕೊಂಡ್ರೆ ಅರ್ಥ ಆಗ್ತದೆ ಹೇಳಲ್ಲ. ಈಗ ಇದು ಯಾವ ಆಕೃತಿ? ಯಾಕೆ ಚೌಕ ಅಂದ್ರಿ? ಬಾಕ್ಸ್ ಟೈಪ್ ಇದೆ, ಕರೆಕ್ಟ್. ಹಾಗಾದ್ರೆ ಆಯತನು ಬಾಕ್ಸ್ ಟೈಪ್ ಇರುತ್ತೆ. ಯಾಕೆ ಚೌಕ ಅಂತೀವಿ ಅಂದ್ರೆ ಕರೆಕ್ಟ್ ಹೇಳಿ. ಕರೆಕ್ಟ್, ನೀವು ಹೇಳ್ತಾ ಇರೋದು ಕರೆಕ್ಟ್. ಇದನ್ನ ಹೇಳ್ಬೇಕು. ಚೌಕದಲ್ಲಿ ಎಲ್ಲ ಕೋನಗಳು ಸಮ ಇರ್ತದೆ, ಎಲ್ಲ ಬಾಹುಗಳು ಸಮ ಇರ್ತದೆ. ಅದು ಇದು ಉತ್ತರ. ಬಾಕ್ಸ್ ಟೈಪ್ ಕರೆಕ್ಟೇ. ಅದಕ್ಕೆ ಉದಾಹರಣೆ ಅಂತ ಆಯ್ತು. ನೀವು ಹೇಳ್ಬೇಕಾಗಿರೋದೇನು? ನೀವು ಹೇಳ್ಬೇಕಾಗಿರೋದು ಚೌಕ ಅಂದ್ರೆ ಎಲ್ಲಾ ಬಾಹುಗಳು ಸಮ ಇರ್ತವೆ. ಹೇಳಿ. ಎಲ್ಲಾ ಬಾಹುಗಳು ಸಮ ಇರ್ತವೆ. ಹೇಳ್ಬೇಕು, ಬಾಯ್ ಬಿಡ್ಬೇಕು. ಹೇಳು, ಚೌಕದಲ್ಲಿ ಏನ್ ಹೇಳ್ಬೋದು ಈಗ? ಎಲ್ಲ ಬಾಹುಗಳು ಸಮ ಇರುತ್ತದೆ. ಆಮೇಲೆ ಎಲ್ಲಾ ಕೋನಗಳು ಸಮ ಇರುತ್ತದೆ. ಎಷ್ಟು ಕೋನಗಳಿರ್ತವೆ? 4. ಎಷ್ಟು ಶೂನ್ಯ ಬಿಂದುಗಳಿರ್ತವೆ? 4. ಆ ಚೌಕದ ಹೆಸರೇನು? ಎಲ್ಲ ಕೋನಗಳು ಏನಾಗಿರ್ತವೆ? ಹಾಗಾದ್ರೆ ಪ್ರತಿಯೊಂದು ಕೋನ ಎಷ್ಟಿರ್ತವೆ? ಒಂದೊಂದು ಕೋನ ಎಷ್ಟು ಡಿಗ್ರಿ? ಎಲ್ಲ ಕೋನಗಳು ಸಮ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತಾ ಇರೋದು. ಎಲ್ಲ ಕೋನಗಳು ಸಮ. ಎಲ್ಲ ಅಂದ್ರೆ ಎಷ್ಟು
ಕೋನ ಇರ್ತವೆ? 4 ಇರ್ತವೆ. 4 ಸಮ. 4 ಸೇರಿದ್ರೆ ಎಷ್ಟು ಕೋನ ಆಗುತ್ತೆ? ಎಷ್ಟು ಡಿಗ್ರಿ ಆಗುತ್ತೆ ಒಟ್ಟು? ಹಾಗಾದ್ರೆ ಒಂದೊಂದು ಎಷ್ಟೆಷ್ಟು ಇರ್ತವೆ? 60 ನೋಡಿ, ಹಿಂಗೆ ಉತ್ತರ ಹೇಳ್ಬೇಕು. ಪ್ರತಿಯೊಂದು ಕೋನ ಡ್ಯಾಶ್ ಡಿಗ್ರಿ ಇರುತ್ತದೆ. 90 ಡಿಗ್ರಿ ಅರ್ಥ ಆಯ್ತಲ್ಲ? ಈಗ ಚೌಕದ ವಿಸ್ತೀರ್ಣ. ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಯಾರು ಹೇಳ್ತೀರಿ? ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಗುಡ್. ಹೇಳ ನೋಡಿ, ಎಲ್ಲಾ ಬಾಹುಗಳು ಸಮ ಇರ್ತವೆ. ಎಲ್ಲಾ ಬಾಹುಗಳು ಏನಿದ್ದಿದ್ವಾ? ಇದು 5 ಸೆಂಟಿಮೀಟರ್ ಇದೆ. PO NO ಎಷ್ಟಿರತ್ತಾ? NO ಎಷ್ಟಿರತ್ತಾ? ನೀನ NO ಬಾಹು ಎಷ್ಟು ಸೆಂಟಿಮೀಟರ್ ಇದೆ ಅಂತ ಹೇಳಿ ಈಗ ಹೇಳ್ಕೊಟ್ಟಿರಿ. ಎಲ್ಲ ಬಾಹುಗಳ ಸಮ ಇರ್ತವೆ. ಮತ್ತೆ ಯಾಕೆ ಹೇಳಿದ್ರೆ ಇದೊಂದು ಗೊತ್ತಾ? ಇಷ್ಟು ಹೇಳಕ್ ಬರೋದು. ನೀನು ಹೇಳ MM ಬಾಹು ಎಷ್ಟು ಅಳತೆ ಇರ್ತದೆ? ಎಷ್ಟು ಸೆಂಟಿಮೀಟರ್? 5. ಇದು ಹೆಸರು ಕೊಟ್ಟಿದ್ದಷ್ಟೇ, ಎ ಬಾಹು ಅಂತ. ಹೌದಾ? ಓಕೆ. ಚೌಕದ ವಿಸ್ತೀರ್ಣ ಬಾಹು ಇಂಟು ಬಾಹು. ಅವಳು ಹೇಳೋದಲ್ಲ, ವಿಸ್ತೀರ್ಣ ಸೂತ್ರ ಏನ? ಬಾಹುಗೆ ಅಳತೆ ಕೊಟ್ಟಿದ್ದೀನಿ. ಎಷ್ಟು ಸೆಂಟಿಮೀಟರ್ ಕೊಟ್ಟಿದ್ದೀನಿ? 5 ಕೊಟ್ಟಿದ್ದೀನಿ. ಎ ಇಂಟು ಎ ಏನಾಗತ್ತೆ? 8 ಏನ? ಅರ್ಥಾಗ ಇದು ಚೌಕದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ. ನೆಕ್ಸ್ಟ್ ಚೌಕದ ಗಾತ್ರ. ಇದು ವಿಸ್ತೀರ್ಣ ಅಂದ್ರೆ ಹೊರಭಾಗ. ನೆನಪಿಟ್ಕೊಳ್ಳಿ, ವಿಸ್ತೀರ್ಣ ಅಂದ್ರೆ ವಿಸ್ತೀರ್ಣ ಅಂದ್ರೆ ಗಾತ್ರ ಅಂದ್ರೆ ಒಳಭಾಗ. ಗಾತ್ರ ಅಂದ್ರೆ ಏನು? ಗಾತ್ರ ಸೂತ್ರ ಏನಪ್ಪ? ಅಗಲ ಇಂಟು ಉದ್ದ ಇಂಟು ಎತ್ತರ. ಎಲ್ಲವೂ ಎ ಇರ್ತವೆ, ಸಮ ಇರ್ತವೆ. ಎ ಇಂಟು ಎ ಸ್ಕ್ವೇರ್ ಇಂಟು ಎ ಕ್ಯೂಬ್. ಹಿಂಗೆ ಹೇಳ್ಬೇಕು. ಇದು ಸೂತ್ರ. ಆಮೇಲೆ ಬರ್ಕೊಳ್ಳೋದು ಟೈಪ್ ಕೊಡ್ತೀನಿ. ಈಗ ಬೋರ್ಡ್ ಕಡೆ ಬರ್ಕೊಳ್ಬಿಟ್ರಿ. ನಾ ಹೇಳ್ತೇನೆ, ಆವಾಗ ಹೇಳ್ತೇನೆ. ಬೋರ್ಡ್ ಕಡೆ ನೋಡಿ ಫಸ್ಟ್ ಅರ್ಥ ಮಾಡ್ತೀವಿ, ಆಮೇಲೆ ಹೇಳೋದು ಉತ್ತರ. ಕ್ವಶನ್ ಉತ್ತರ ಹೇಳ್ಬೇಕು. ಇದಿಷ್ಟು ಯಾವುದು ಸಂಬಂಧಪಟ್ಟಿದ್ದಮ್ಮ? ಆಮೇಲೆ ಬರ್ಕೊಳಕ್ಕೆ ಗೆರೆ ಹಾಕ್ತೀನಿ. ನೆಕ್ಸ್ಟ್ ಈಗ ಆಯತ ಕಿಲ್ ಬರೋದು. ಈಗ ಒಂದು ನಿಮಿಷ. ಇದು ಯಾವಾಗುತ್ತೆ? ಆಯತ. ಆಯತದ ಹೆಸರೇನು? ಎಷ್ಟು ಕೋನ ಇರ್ತವೆ? ಎಷ್ಟು ಬಾಹುಗಳು ಇರ್ತವೆ? 4 ಕೋನಗಳ ಮೊತ್ತ ಎಷ್ಟು? 360. ಇಲ್ಲಿ ನೋಡಿ, ಆಯತದಲ್ಲಿ ಏನ ಎಲ್ಲ ಕೋನಗಳು ಡ್ಯಾಶ್. ಚೌಕದಲ್ಲಿ ಎಲ್ಲ ಕೋನಗಳು ಸಮ ಇರುತ್ತವೆ. ಆಯತದಲ್ಲಿ ಎಲ್ಲ ಕೋನಗಳು ಯಾರು ಹೇಳ್ತೀರಿ? ಯಾರು? ಅಲ್ಲ, ಅದು ಬೇರೆ. ಆಮೇಲೆ ವಿಸ್ತೀರ್ಣ. ಎಲ್ಲ ಕೋನಗಳು ಆಯತದಲ್ಲಿ
ಸಮ ಇರುತ್ತವೆ ನೆನ್ಪಿಟ್ಕೊಳ್ಳಿ. ಇದು ಸ್ಟ್ರೈಟ್ ಇರ್ತದಲ್ವಾ? ಸ್ಟ್ರೈಟ್ ಇದ್ರೆ ಎಷ್ಟು ಡಿಗ್ರಿ? 90 ಡಿಗ್ರಿ. ಅರ್ಥ ಹೇಳಿದ ಹಿಂಗೆ ಸ್ಟ್ರೈಟ್ ಇದ್ರೆ 90 ಡಿಗ್ರಿ. ಹಾಗೆ ಆಯತದಲ್ಲಿ ಎಲ್ಲಾ ಕೋನಗಳು ಎಷ್ಟು ಡಿಗ್ರಿ ಇರ್ತವೆ? ಎಲ್ಲ ಕೋನಗಳು ಪ್ರತಿಯೊಂದು ಕೋನ ಎಷ್ಟು ಡಿಗ್ರಿ ಇರ್ತವೆ? ಮಾತಾಡ್ಬೇಕ 90 ಡಿಗ್ರಿ. ಈಗ ಈಗ ಎ ಕೋನ ಎಷ್ಟು ಡಿಗ್ರಿ ಇರತ್ತಪ್ಪ? ಬಿ ಕೋನ ಎಷ್ಟು ಇರತ್ತಪ್ಪ? ಸಿ ಎ ಎಷ್ಟು ಇರತ್ತಪ್ಪ? ಡಿ ಎಷ್ಟು ಇರತ್ತಪ್ಪ? ಎಷ್ಟು ಕೋನ ಇದಾವಪ್ಪ? 4 ಸೇರಿ ಎಷ್ಟಾಗತ್ತಪ್ಪ? ಅಲ್ಲೇ ಬರ್ತೀವಿ 40 200 ಅಲ್ಲೇ ಎಷ್ಟು ಬರ್ತೀನಿ? 360. ಈಗ ಆಯತದಲ್ಲಿ ಚೌಕದಲ್ಲಿ ಎಲ್ಲ ಬಾಹುಗಳು ಡ್ಯಾಶ್. ಆಯತದಲ್ಲಿ ಎಲ್ಲ ಬಾಹುಗಳು ಸಮ ಇರ್ತಾವ ನೋಡಿ. ಇದು ಸಮಾನ ಮತ್ತೆ ಸಮ ಇರಲ್ಲ. ಆದರೆ ಅಭಿಮುಖ ಬಾಹುಗಳು ಸಮ ಇರ್ತವೆ. ಎರಡೇ ಅಭಿಮುಖ ಬಾಹುಗಳು ನೆನ್ಪಿಟ್ಕೊಳ್ಳಿ. ಅಭಿಮುಖ ಅಂದ್ರೆ ನೋಡಿ, ಇದು ಅಭಿಮುಖ. ಅವತ್ತಿಗೆ ಕೊಠಡಿ ಹೇಳಿದ್ದೆ ಹೌದಾ? ಇದನ್ನ ಇದು ಸಹ ಸಮ ಇರುತ್ತೆ. ಇದು ಕೊಠಡಿಗೆ ಈ ಬಾಹು ಇದು ಕ್ಲಾಸ್ ಆಯತದಲ್ಲಿ ಮುಂದೆ ಹೇಳಿ ನೀವು. ಸ್ಟೂಡೆಂಟ್ ಹೆಂಗಿರ್ಬೇಕಂದ್ರೆ ಆಯತದಲ್ಲಿ ಎಲ್ಲಾ ಕೋನಗಳು ಇರ್ತವಲೇ. ಅಭಿಮುಖ ಬಾಹುಗಳು ಸಮ ಇರ್ತವೆ. ಕೋನಗಳು ಮಾತ್ರ ಸಮ ಇರ್ತವೆ. ಅಭಿಮುಖ ಬಾಹುಗಳು ಸಮ. ಅಭಿಮುಖ ಅಂತ ಗೊತ್ತಾಯ್ತಲ್ಲ, ಅದು ಅಭಿಮುಖ. ಈ ಬಾಹು ಮತ್ತೆ ಆ ಬಾಹು ಸರಿ ಅಲ್ಲ? ಹಾಗಾದ್ರೆ ಈ ರೂಮ್ ಯಾವ ಆಕೃತಿಯಲ್ಲಿದೆ? ಅರ್ಥ ಆಯ್ತಲ್ಲ? ಇಷ್ಟು. ನೆಕ್ಸ್ಟ್ ಈಗ ಆಯತದ ವಿಸ್ತೀರ್ಣ ಕಂಡಿದೆ ಸೂತ್ರ. ಉದ್ದ ಇಂಟು ಯಾವ ಅಕ್ಷರ ಸೂಚಿಸ್ತೀವಿ? ಎಲ್ ಇಂಟು ಬಿ. ಕರೆಕ್ಟಾ? ಎಲ್ ಇಂಟು ಬಿ. ಹೇಳಿ ಕೇಳೋದು ಹೇಳಲ್ಲ, ಅರ್ಥ ಮಾಡ್ಕೊಳ್ಳಿ. ವಿಸ್ತೀರ್ಣ ಹೋದ ನನಗೆ ಹೇಳಿದಾನ ನೀವು ಅದೇ ವಿಸ್ತೀರ್ಣ ಎಲ್ ಮೈನಸ್ ಬಿ ಅಂತ ನೋಡಿ. ಎಲ್ ಇಸ್ ಈಕ್ವಲ್ ಟು ಬಿ ಎಲ್. ಎಲ್ ಮೈನಸ್ ಬಿ ಅಂತ ಹೇಳ್ತಾ ಏನ್ ಮಾಡ್ತೀವಿ ಇಲ್ಲಿ? ಎಲ್ ಇಂಟು ಬಿ. ಆ ಇಂಟು ಅಂದ್ರೆ ಇಸ್ ಈಕ್ವಲ್ ಟು ಮೈನಸ್ ಅಂತ ಹೇಳ್ಬೇಕು. ರೈಟ್. ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ. ಗಾತ್ರ ಅಂದ್ರೆ ಏನಂತ ಹೇಳಿದ್ದೆ? ಗಾತ್ರ ಅಂದ್ರೆ ಏನಂತ ಒಳಭಾಗದ ವಿಸ್ತೀರ್ಣ. ಒಳಭಾಗದ ಅದು ಹೇಳ್ತೀರಾ? ಸೂತ್ರ ಒಳಭಾಗ ಇದು. ಈ ಒಳಭಾಗ ಹಿಂಗ್ ನೋಡ್ತೀವಲ್ರ, ಇದು
ನೋಡಿ ಒಳಗಾಗ್ತದೆ ಇದು ಎಷ್ಟು ನೀರು ಇರುತ್ತೆ ಅರ್ಥ ಅಲ್ಲ ಸೂತ್ರ ಈಗ ಬಿಸಿನ ಕಡೆಗೆ ಎಲ್ ಇಂಟು ಬಿ ಉದ್ದ ಇಂಟು ಇದು ಗುಣಿಸ್ಬಿಟ್ರೆ ಇದು ಅಂತ ಸಿಕ್ಬಿಡತ್ತೆ ಉದ್ದ ಇಂಟು ನೋಡಿ ಸರಿ ಹೇಗೆ ಇದು ಆಯತ ಅರ್ಥ ಆಯ್ತಾ ಹೇಳಿದ್ದ ನೆಕ್ಸ್ಟ್ ಇದು ಯಾವಾಗ್ತದೆ ತ್ರಿಭುಜ ಆಗ್ಲೇ ಹೇಳಿದ್ದೀನಿ ಎಷ್ಟು ಬಾಹು ಇರ್ತವೆ ಎಷ್ಟು ಕೋನ ಇರ್ತವೆ ಮೂರು ಕೋನಗಳ ಮೊತ್ತ ಮೂರು ಸೇರಿ ಬೇಕಾದ್ರೆ ಒಂದು ಹಂಗಲ್ಲ ಅದು ಕರೆಕ್ಟ್ ಅದು ಚಿತ್ರ ಬರೆದು ಅಳತೆ ಮಾಡಿ ನೋಡ್ಬೋದು ಆ ರೀತಿ ಗೊತ್ತಾಯ್ತಾ ಅಂತ ಇದೆ ಈಗ ಮೂರು ಕೋನಗಳು ಸೇರಿ ಎಷ್ಟು ಡಿಗ್ರಿ ಇರ್ತವೆ ಪ್ರತಿ ಕೋನ ಎಷ್ಟು ಡಿಗ್ರಿ ಇರ್ತವೆ ತಪ್ಪು 90 ಎಷ್ಟಾಗತ್ತೆ ನೋಡಿ ತ್ರಿಭುಜದಲ್ಲಿ ಹೇಳಲಿಕ್ಕೆ ಬರಲ್ಲ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಆಯತದಲ್ಲಿ ಹೇಳಿದ್ರಿ ಹೌದಾ ಚೌಕದಲ್ಲಿ ಹೇಳಿದ್ರಿ ಯಾಕೆ ಹೇಳಿದ್ರಿ ಸ್ಟ್ರೈಟ್ ಇರ್ತವೆ ಸ್ಟ್ರೈಟ್ ಇದ್ರೆ ಎಷ್ಟು ಡಿಗ್ರಿ ಅಂತ ಅರ್ಥ ಎಷ್ಟು ಡಿಗ್ರಿ ಅಂತ ಅರ್ಥ 90 ಡಿಗ್ರಿ ಅರ್ಥ ತ್ರಿಭುಜದಲ್ಲಿ ಸ್ಟ್ರೈಟ್ ಇದೆಯಾ ಈಗ ಓರೆ ಇದೆಯಾ ಹಾಗಾಗಿ ಹೇಳಲಿಕ್ಕೆ ಬರಲ್ಲ ಬಟ್ ಸಮ 60 ಡಿಗ್ರಿ ಯಾವಾಗ ಇರ್ತವೆ ಅಂದ್ರೆ ಸಮಬಾಹು ತ್ರಿಭುಜ ಕೊಟ್ಟಾಗ 60 ಡಿಗ್ರಿ ಯಾವಾಗ ಇರುತ್ತೆ ಅಂದ್ರೆ ಮೂರು ಬಾಹುಗಳ ಅಳತೆ ಒಂದೇ ಇರಬೇಕು ಮೂರು ಬಾಹುಗಳ ಅಳತೆ ಒಂದೇ ಇರಬೇಕು 6 6 6 ಹಿಂಗಿತ್ತು 5 5 5 7 7 7 ಅವಾಗ 60 ಡಿಗ್ರಿ ಇರುತ್ತೆ ಆಯ್ತಾ ಈಗ ಯಾಕೆ ಹೇಳಕ್ ಬರಲ್ಲ ಅಂದ್ರೆ ಅದು ಸಮಬಾಹು ತ್ರಿಭುಜ ಅಲ್ಲ ಹಾಗಾಗಿ ಇಷ್ಟೇ ಡಿಗ್ರಿ ಇರ್ತವೆ ಅಂತ ಹೇಳಕ್ಕೆ ಆದ್ರೆ ಮೂರು ಸೇರಿ ಎಷ್ಟು ಡಿಗ್ರಿ ಇರುತ್ತೆ ಅರ್ಥ ಆಗ್ತದೆ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ 1/2 into bracket 3 ಇಲ್ಲ ಸರಿ ಹೇಳ್ಬೇಕು ನಿಮ್ಮ ತಪ್ಪಾಯ್ತು ನಿಂತ್ಕೊಂಡು ಹೇಳ್ಬೇಕಲ್ಲಿ ವಿಡಿಯೋ ಕವರೇಜ್ ಆಗ್ತಾ ಇದೆ 1/2 into bracket 3 into s ಕರೆಕ್ಟ್ ಬ್ರಾಕೆಟ್ ಇಲ್ಲ ಬ್ರಾಕೆಟ್ ಹೇಳಂಗಿಲ್ಲ 1/2 ಹಾ b into 1/2 into b into h ಅರ್ಧ ಇಂಟು ಪಾದ ಇಂಟು ಎತ್ತರ ಅರ್ಧ ಇಂಟು ಪಾದ ಇಂಟು ಎತ್ತರ ನೆನ್ಪಿಟ್ಬೇಕು ಇದು ತ್ರಿಭುಜದ ವಿಸ್ತೀರ್ಣ ಇದು ನೆಕ್ಸ್ಟ್ ನಿಮಗೆ ಇದಾಯ್ತಲ್ಲ ಈಗ ಮೂರು ಆಕೃತಿಗಳನ್ನ ಆದ್ಮೇಲೆ ಬರ್ಕೊಳ್ರಿ ಬೇಗ ಬೇಗ ಬರ್ಕೊಳ್ಳಿ ಇಷ್ಟು ನಾನು ಬಂದಾಗೆ ಬರ್ಕೊಳ್ಳಿ ಬೇಗ ಬರ್ಕೊಳ್ರಿ ಹಿಂಗಿಂದ ಹಿಂಗಿಂದ ಹಿಡಿತಾವ ಬರ್ಕೊಳ್ರಿ ಬೇಗ ಬೇಗ ಬರೆಯನ್ನ ಇದು ಮಾಡ್ತಾರೆ ಪೆನ್ಸಿಲ್ ಸ್ಕೇಲ್ ಉಪಯೋಗಿಸಿ ಚಿತ್ರ ಬರೀಬೇಕು ಹಂಗ ಬೇಡ ರೆಡಿ ಮಾಡ್ಕೊಂಡಿಲ್ಲ ಮೊನ್ನೆನೇ ಹೇಳಿದ್ವಿ
ಬಲ ಇದು ವಿದ್ಯಾರ್ಥಿಗಳ ಲಕ್ಷಣ ಅಲ್ಲ. ತೆಗಿಸ್ಕಲ್ಲ ಬೇಗ ಬರೀ ಅವೆಲ್ಲ ಬಂದ ನಾನೇ ಸ್ಪೀಕರ್ ಬರ್ತೀನಿ ನೋಡು. ಆಯ್ತಾ ಬರ್ಕೊಂಡ ಇವೆಲ್ಲ ಕಲ್ತಿರ್ಬೇಕು ನೋಡಿ. ಈಗ ಒಂದ್ಸರಿ ಹೇಳ್ಕೊಟ್ಟಿದ್ದೀನಲ್ಲ ಅದೇ ರೀತಿ ಎಲ್ಲ ಕಲ್ತಿರ್ಬೇಕು. ಹೇಳಿದ ತಕ್ಷಣ ಅನ್ಸ್ಬೋದಾ? ಇದನ್ನ ಅನ್ಸ್ಬೋದಾ? ಬರ್ಕೊಂಡು ಬೇಗ ಬೇಗ ಫಸ್ಟ್ ಇದು ಬರ್ಕೊಂಡು ಆಯ್ತು, ಆಮೇಲೆ ಲಾಸ್ಟ್ ಬರ್ಕೊಂಡು ಅನ್ಸಲ್ಲ. ಇದು ತ್ರಿಭುಜ ಬರ್ಕೊಂಡು ಈಗ ನೋಡಿ. ಬೋರ್ಡ್ ಕಡೆ ನೋಡಿ. ಈಗ ಬೋರ್ಡ್ ಮೇಲೆ ಒಂದು ಆಕೃತಿ ಬರ್ತಿದ್ದೀನಿ. ಆ ಆಕೃತಿ ಹೆಸರು ಏನು? ಯಾಕೆ ಟ್ರಾಫಿಕ್ ಅಂತೀರಿ ಅದನ್ನ? ಹಂಗೆ ಹೇಳಂಗಿಲ್ಲ, ಹಿಂಗೆ ಅನ್ನಂಗಿಲ್ಲ. ಇದು ಅಲ್ಲಿ ಚಿತ್ರ ಮತ್ತೆ ಹೆಂಗ್ ಟ್ರಾಫಿಕ್ ಜಾತ್ರೆ. ಹಾಗಾದ್ರೆ ಇದಕ್ಕೇನಂದ್ರಿ? ಅದಕ್ಕೆ ಆಯ್ತ ಯಾಕಂತ ಹೇಳ್ರಿ ಅಲ್ಲ. ಎಲ್ಲ ಬಾಹುಗಳ ಸಮಯ ಅಲ್ಲ, ಅಭಿಮುಖ ಬಾಹುಗಳ ಸಮಯ ಅಲ್ಲಿ ಹಂಗಲ್ಲ. ಒಂದು ಜೊತೆ ನೆನ್ಪಿಟ್ಟು ಹೇಳ್ರಿ ನೋಡಿ. ಎ ಬಿ ಬಾಹು, ಸಿ ಡಿ ಬಾಹು ಇವೆರಡು ಸಮಾಂತರ ಇರ್ತವೆ. ಎರಡು ಹೀಗಿದಾವೆ, ನೆನ್ಪಿದ್ಯಾ? ನೋಡ್ತಾ ಇದ್ದಾವೆ. ಎರಡು ಬಾಹು ಏನಾಗಿದ್ದಾವೆ? ಹೀಗಿದಾವೆ. ಹೀಗೆ ಮೇಲೆ ಹೋದ್ರೆ ಏನಾಗತ್ತೆ? ಸಂಧಿಸ್ತವೆ. ಕರೆಕ್ಟಾ? ಕೆಳಗಡೆ ಮೇಲ್ಗಡೆ ಸಮಾಂತರ ಇದೆ, ಹೀಗಿದೆ. ನೀವು ಎಷ್ಟು ದೂರ ಹೋದ್ರೂ ಅವು ಸೇರಲ್ಲ. ಒಂದು ಅರ್ಥ ಆಯ್ತಾ? ಅಂದ್ರೆ ಒಂದು ಜೊತೆ ಸಮಾಂತರ ಬಾಹುಗಳನ್ನು ಹೊಂದಿದೆ. ಬರೀ ತ್ರಾಪಿಜ್ಯವು ಒಂದು ಜೊತೆ ಸಮಾಂತರ ಬಾಹುಗಳನ್ನು ಹೊಂದಿದೆ. ಸಮಾಂತರ ಹೆಸರು ಹೇಳ್ಕೈ. ಅಕ್ಷರ ಹೆಸರು ಹೇಳಿದೆ. ಒಂದು ಜೊತೆ ಸಮಾಂತರ ಬಾಹುಗಳನ್ನು ಹೊಂದಿದೆ. ಆಯ್ತಾ? ಇದು ವಿಸ್ತೀರ್ಣ ಸೂತ್ರ ಏನಪ್ಪ? ಅನೇಕ ಮಾಡಮ್ಮ ಲೆಕ್ಕ ಮಾಡಿದ್ದ. 1/2 into A plus B. Very good. H ಅಂದ್ರೆ ಏನು? ಎತ್ತರ.
ಎ ಅಂದ್ರೆ ಏನು? ಒಂದು ಬಾಹು. ಗುಡ್. ಬಿ ಅಂದ್ರೆ ಎರಡನೇ ಅಂದ್ರೆ ಸಮಾಂತರ ಬಾಹುಗಳನ್ನು ಮಾತ್ರ ತಗೊಳ್ತೀವಿ. ಅರ್ಥ ಆಯ್ತಲ್ಲ? ಇದಕ್ಕೆ ಸಂಬಂಧಪಟ್ಟ ಲೆಕ್ಕಗಳನ್ನು ಸಹ ನೀವು ಮಾಡಿದ್ದೀರಿ. ನೆಕ್ಸ್ಟ್ ಇವು ಯಾವಾಗ ಹಾಕ್ತೀಯಪ್ಪ? ಸಿಲಿಂಡರ್. ಮೊದಲನೇ ಚಿತ್ರಕ್ಕೆ ಒಂದು ಹೆಸರಿದೆ, ಎರಡನೇ ಚಿತ್ರಕ್ಕೆ ಒಂದು ಹೆಸರಿದೆ. ಮೊದಲನೇ ಚಿತ್ರದ ಹೆಸರೇನು? ಟೊಳ್ಳಾದ ಸಿಲಿಂಡರ್. ಎರಡನೇದು ಘನ ಸಿಲಿಂಡರ್. ಓಕೆ, ನೋಡಿ ಈಗ ಇದು ಯಾವ ಆಕೃತಿಗೆ ಉದಾಹರಣೆ? ಅದರಲ್ಲೂ ಎರಡು ಇದಾವೆ, ಎರಡು ಭಾಗ. ಇದು ಟೊಳ್ಳಾದ ಸಿಲಿಂಡರ್. ಯಾಕಂದ್ರೆ ನೋಡಿ ಇದು ಹೋಲಿದೆ, ಕರೆಕ್ಟಾ? ಇದಕ್ಕೆ ನಾವು ಟೊಳ್ಳಾದ ಸಿಲಿಂಡರ್ ಅಂತ ಹೇಳಿ ಕರೀತೇವೆ. ಅರ್ಥ ಆಯ್ತಲ್ಲ ಈಗ? ನೆಕ್ಸ್ಟ್ ಇಲ್ಲಿ 3 ಸೂತ್ರ ಬರ್ತವೆ. ಇದಕ್ಕೆ ಯಾವ್ಯಾವ ಹೇಳ್ತೀರಾ? ಸಿಲಿಂಡರ್ಗೆ 3 ಸೂತ್ರ ಬರ್ತವೆ. ಒಂದೇದ ಹೇಳ, ಹೇಳ. ಅಲ್ಲಿ 4 ಪರಿಧಿಗಲ್ಲ, ಪರಿಧಿ ವೃತ್ತಕ್ಕೆ ಬರುತ್ತೆ. ಇದು ವೃತ್ತ ಹಾಕುತ್ತಿದೆ ನೋಡಿ. ಹಾಗಾಗಿ ಗಾತ್ರ ಇನ್ನೊಂದು ಯಾವುದು? ಗಾತ್ರ ಅಂದ್ರೆ ಏನಂತ ಹೇಳಿದೀನಿ? ಒಳಭಾಗ. ಪಾರ್ಶ್ವ, ಮೇಲ್ಮೈ, ಎರಡನೇದು ಪೂರ್ಣ ಮೇಲ್ಮೈ, ಮೂರನೇದು ಗಾತ್ರ ಅಂದ್ರೆ ಘನಫಲ, ಇನ್ನೊಂದು ಗಾತ್ರ. ನೋಡಿ ಗಾತ್ರ ಅಂದ್ರೆ ಏನಂತ ಹೇಳಿದೆ ಈಗ? ಪಾರ್ಶ್ವ ಅಂದ್ರೆ ಹೊರಭಾಗ. ಪಾರ್ಶ್ವ ಅಂದ್ರೆ ಏನ? ಹೊರಭಾಗ. ಪೂರ್ಣ ಅಂದ್ರೆ ಮೊನ್ನೆ ಹೇಳ್ಕೊಟ್ಟಿಲ್ಲ ನನಗೆ ಮಧ್ಯಭಾಗ. ಪೂರ್ಣ ಅಂದ್ರೆ ಈ ಕಡೆ ನೋಡ, ಎಲ್ಲ ಅಂದ್ರೆ ಇದರಲ್ಲಿ ಯಾವ್ಯಾವ? ಪಾರ್ಶ್ವ ಅಂದ್ರೆ ಹೊರಭಾಗ ನೋಡಿ. ಪೂರ್ಣ ಅಂದ್ರೆ ಪೂರ್ಣ ಅಲ್ಲೇ ಇದೆ ನೋಡಿಲ್ಲ. ಪೂರ್ಣ ಅಂದ್ರೆ ಹೊರಭಾಗ, ಮೇಲ್ಭಾಗ, ಕೆಳಭಾಗ. ಹೇಳಿ, ಪೂರ್ಣ ಅಂದ್ರೆ ಮೇಲ್ಭಾಗ, ಕೆಳಭಾಗ ಮತ್ತು ಹೊರಭಾಗ. ಇದು ಪೂರ್ಣ. ಗೊತ್ತಾಯ್ತಲ್ಲ ಈಗ? ಈಗ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಏನು? 2πr. ಮುಸ್ತಫ, ಪೈ ಬೆಲೆ ಎಷ್ಟ? ಪೈ ಬೆಲೆ ಎಷ್ಟಪ್ಪ? ಅವತ್ತೆಲ್ಲ ಹೇಳ್ಕೊಟ್ಟಿದ್ದೀನಿ, ಬರ್ತಿದ್ದೀನಿ ಬೋರ್ಡ್ ಮೇಲೆ. ಪೈ ಬೆಲೆ 2πr ಪಾರ್ಶ್ವ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ. ಪೈ ಬೆಲೆ ಯಾವಾಗಲೂ ಸ್ಥಿರವಾಗಿರುತ್ತೆ. ಎಷ್ಟರ ಪಕ್ಕ ಕೈ ಎತ್ತರೆ
ನೋಟ್ಸ್ ಯಾರು ಬರ್ಸಿದ್ನಲ್ಲ ಅಷ್ಟಕ್ಕ ಬರ್ಸಿದ್ನಲ್ಲ ಎಲ್ಲಿದ್ದಾವೆ ಹಾ ಹೇಳಮ್ಮ 22/7 ಹೇಳ ಬರ್ಕೊಳ್ಬೇಕು ಓದ್ಬೇಕು ಕಲಿಬೇಕು ಅದು ಸ್ಥಿರವಾಗಿರತ್ತೆ ಕರೆಕ್ಟ್ ಮತ್ತೆ 100% ಕರೆಕ್ಟ್ ಹುಡುಗ ಪೈ ಬೆಲೆ 7 ಹೀಗೆ ನೋಡಿ ಇನ್ನೊಂದ್ಸರಿ ಕೇಳಿದಾಗ ಅದೇ ನೋಡಿ ನೀವು ಪಾಠದ ಕಡೆ ಗಮನ ಇರೋದು ಓದಲ್ಲ ಅನ್ನೋದಕ್ಕೆ ಇದಕ್ಕೆ ಆರಂದ್ರೆ ಏನಿಲ್ಲ ಆರಂದ್ರೆ ಹೇಳಿದೀನಿ ಎಲ್ಲ ಬರ್ಸಿದೀನಿ ಆರಂದ್ರೆ ಹಾ ತ್ರಿಜ್ಯ ನೆನ್ಪಿಟ್ಕೊಳ್ಳಿ ಆರಂದ್ರೆ ಬರ್ಕೊಳ್ಬೇಕು ಗೊತ್ತಿದ್ದ ಪಟ ಅಲ್ಲೇ ಮಾರ್ಕ್ ಮಾಡಿ ಬಿಡ್ಬೇಕು ಆರಂದ್ರೆ ತ್ರಿಜ್ಯ 3 ಬರೀತು 3 ನೋಡಿ ಆರಂದ್ರೆ ತ್ರಿಜ್ಯ ಹಾ ಓಲ್ ಆಲ್ರೆಡಿ ಎಲ್ಲರಿಗೂ ಗೊತ್ತು ಹೆಚ್ಚಂದ್ರೆ ಕನ್ನಡ ಹೇಳ ಅದು ಎಲ್ಲರಿಗೂ ಗೊತ್ತಿರತ್ತೆ ಆರಂದ್ರೆ ಅಷ್ಟೇ ಆರಂದ್ರೆ ಎದ್ದಿದ್ಯಾ ಹೆಚ್ಚಂದ್ರೆ ಓದಲು ಬರೆಯಲ್ಲ ಅದಕ್ಕೆ ಅದಾಯ್ತಲ್ಲ ಪೂರ್ಣ ಬೇರೆ ಸೂತ್ರ ಏನ ಹುಡುಗರು ಯಾರು ಉತ್ತರ ಹೇಳ್ತಾರೆ ಬೈ ಹುಡುಗಿಯರೇ ಒಂದು ಹೇಳ್ತಾರೆ ನೀನು ಹೇಳಮ್ಮ ನೀನೆ ಪ್ಲಸ್ ಮಧ್ಯ ಬಿಟ್ಟೆ ನೀವು ಹಾ ಏನ ಹೇಳ ಕರೆಕ್ಟ್ ಇದೆ ಹೇಳ 7π ಇಂಟು 2πr ಇಂಟು 2πr ಇಂಟು r ಪ್ಲಸ್ h 2πr ಇಂಟು r ಪ್ಲಸ್ 2πr ಇಂಟು r ಪ್ಲಸ್ h ಹೇಳಿ ಚಿಕ್ಕ 2πr ಇಂಟು r ಪ್ಲಸ್ h ಹಾ ಸರ್ ಓದ ಪುಸ್ತಕ ಇದು ಓದ ಓದ ಪುಸ್ತಕ ಅಂದ್ರೆ